ಬೆಳಗ್ಗೆ ಎದ್ದ ತಕ್ಷಣ ಕಣ್ಬಿಟ್ಟು ನೋಡ್ತೀನಿ 555 ಕಾಣಿಸ್ತಾ ಇದೆ ಟೈಮು. ಸೊ ಇದು ಬರೀ ಟೈಮ್ ಅಲ್ಲ, ಒಂದು ರೀತಿ ಏನೋ ಬದಲಾವಣೆ ಆಗ್ತಾಯಿದೆ ಅನ್ನೋ ಥರ ಒಂದು ಸೂಚನೆ, ಒಳ್ಳೆ ಸೂಚನೆ ಅಂತ ಅನ್ನಿಸ್ತು. ನಮ್ಮಮ್ಮ ಬೆಳಬೆಳಿಗ್ಗೆನೇ ತೊಳೆಯೋಕ್ಕೆ ಶುರು ಮಾಡಿದ್ರು. ಈಗ ತಾನೇ ಬಿಸಿನೀರು ಕುಡಿದಿದ್ದೀನಿ. ಅಂದರೆ ಸ್ಟಾರ್ಟಿಂಗಲ್ಲಿ ಎದ್ದ ತಕ್ಷಣ ನಂಗೆ ನೀರು ಕುಡಿದ್ರೆ ಒಂಥರ ಹೊಟ್ಟೆ ಎಲ್ಲ ತೊಳ್ಸಂಗೆ ಆಗ್ತಿತ್ತು. ಬಟ್ ಇವಾಗ ಸ್ವಲ್ಪ ಅವಾಯ್ಡ್ ಆಗಿದೆ. ಆ್ಯಂಡ್ ಇವತ್ತು ಅಫಿಷಿಯಲಾಗಿ ಡೇ 5ಗೆ ಎಂಟರ್ ಆಗ್ತಾಯಿದ್ದೀನಿ. ಸೊ ಏನೇನು ಚೇಂಜಸ್ ಅನಿಸೋದಂದರೆ ಒಂಥರ ಲೈಟ್ ಫೀಲ್ ಆಗ್ತಾಯಿದೆ, ನಮ್ಮ ಬಾಡಿ ಎಲ್ಲ ಹೆವಿ ಅನ್ನಿಸ್ತಾ ಇಲ್ಲ, ಕಾಮಾಗಿದ್ದೀನಿ. ಸುಮಾರು ಚೇಂಜಸ್ ಆಗ್ತಾಯಿದೆ. ಸೊ ನೋಡೋಣ ಮುಂದೆ ಒಂದು ವೀಕ್ ಆಗಲಿ, ಆಮೇಲೆ ಯಾವ ಥರ. ಸೊ ಇದಿಷ್ಟು. ಆ್ಯಂಡ್ ಇವತ್ತು ಹಾಲಾದ್ ಮತ್ತು ಬಾದಾಮಿ, ಇಲ್ಲಿ ದ್ರಾಕ್ಷಿ ನೆನೆ ಹಾಕಿದ್ದೀನಿ, ಜೊತೆಗೆ ಫ್ಲ್ಯಾಕ್ಸ್ ಸೀಡ್ಸ್. ಇವತ್ತು ಫಸ್ಟ್ ಟೈಮ್ ನಾನು ಫ್ಲ್ಯಾಕ್ಸ್ ಸೀಡ್ಸ್ನ ನೆನೆ ಹಾಕಿದ್ದೀನಿ. ನೋಡೋಣ ಹೆಂಗಿರುತ್ತೆ ಟೇಸ್ಟು. ಟೋನರ್ನ ಹಾಕೋತಾ ಇದ್ದೀನಿ. ಸೊ ಈ ರೀತಿ ಕಾಣಿಸುತ್ತೆ ಟೋನರ್ ಹಾಕಿದಾಗ. ಸ್ವಲ್ಪ ಡ್ರೈ ಆಗಲಿ. ಸೊ ಇಲ್ಲಿ ನಾನಿವಾಗ ಫ್ಲ್ಯಾಕ್ಸ್ ಸೀಡ್ಸ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಫಿಲ್ಟರ್ ಮಾಡ್ಕೊತೀನಿ. ನನಗೆ ಫ್ಲ್ಯಾಕ್ಸ್ ಸೀಡ್ಸು ತಿಂದು ಅಭ್ಯಾಸ ಇಲ್ಲ ಹಾಗೇ, ಹಾಗಾಗಿ ಬರೀ ನೀರು ಮಾತ್ರ ಹಾಕೋಣ ಅಂತ. ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಹಾಗೆ ಜೇನುತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತೇಳಿ. ನೋಡೋದಕ್ಕೊಂಥರ ಚೆನ್ನಾಗಿದೆ. ಫ್ಲ್ಯಾಕ್ಸ್ ಸೀಡ್ಸ್ ವಾಟರ್ ಪ್ಲಸ್ ಲೆಮನ್ ಹಾಗೆ ಹನಿ ಹಾಕ್ಕೊಂಡಿದ್ದೀನಿ. ಸೊ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಬನ್ನಿ ಟೇಸ್ಟ್ ಮಾಡೋಣ. ನಿಂಬೆಹಣ್ಣು ಚೆನ್ನಾಗಿದೆ. ಆ್ಯಕ್ಚುಲಿ ಅದು ಸೀಡ್ ಕೂಡ ತುಂಬ ಚೆನ್ನಾಗಿದೆ, ಹಾಕ್ಕೊಂಡು ತಿನ್ಕೊಬಿಡ್ಬೋದು. ಅಮ್ಮ ಮಗ ಜಗಳ ಆಡ್ತವ್ರೆ. ಏನದು? ಓಯ್ ಓಕೆ, ಜ್ಞಾನೂ ಇಲ್ಲ. ಓಕೆ ಬಾ, ಈಗ ನೋಡ್ತೀನಿ ಬನ್ನಿ. ಓಕೆ ಆಟಪ್ಪ ಪಿಚ್ಚಿ. ನಾನೇನು ಕೊಡಲಿ ಅಂದ ತಕ್ಷಣ ಬಂದ್ಬಿಟ್ಟು ಪಾಪ ಅವಕ್ಕೇನು ಕೊಡಲಿ ನನಗೆ? ಬಿಸ್ಕೆಟ್ ಇದ್ದಾವ. ಸ್ವಲ್ಪ ಹೊತ್ತು ವಾಕ್ ಮಾಡಿ ಬಂದ್ಬಿಟ್ಟೆ. ಇವಾಗ ಡೇ 5 ಅಲ್ವಾ ಇವತ್ತು. ಸೊ ಸೂರ್ಯ ನಮಸ್ಕಾರ ಟ್ರೈ ಮಾಡೋಣ ಅಂತ. ಆ್ಯಂಡ್ ಇದೇ ಫಸ್ಟ್ ಟೈಮ್ ನನ್ನ ಹತ್ರ ಯಾವುದೇ ರೀತಿ ಪ್ರಾಪರ್ ಪ್ರಾಪರ್ಟೀಸ್ ಇಲ್ಲ. ಅಂದರೆ ಯೋಗ ಮ್ಯಾಟು ಅದು ಇದು ಏನಿಲ್ಲ. ಜಸ್ಟ್ ಇಲ್ಲೇ ಡೈರೆಕ್ಟ್ ಸನ್ಲೈಟ್ ಬರ್ತಾಯಿದೆ ನಮ್ಮ ಮನೆಗೆ, ನೋಡ್ತಾ ಇರ್ಬೋದು. ವಾವ್. ಸೊ ಇಲ್ಲೇ ನಿಂತ್ಕೊಂಡು ಮಾಡ್ತೀನಿ. ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ. ಡೈಲಿ ಒಂದು 5 ಟೈಮ್ಸ್ ಆದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಶುರು ಮಾಡೋಣ. ಸೀರಿಯಸ್ಲಿ ಸೂರ್ಯ ನಮಸ್ಕಾರ ಇಷ್ಟೊಂದು ಈಸಿ ಅಂತ ಗೊತ್ತಿರಲಿಲ್ಲ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು 21 ಡೇಸ್ ಚಾಲೆಂಜ್ ತೊಗೊಂಡು ತುಂಬಾ ಒಳ್ಳೇದು ಮಾಡಿದೆ ಅಂತ ಅನ್ನಿಸ್ತಾ ಇದೆ. ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆಗುತ್ತೆ. ಸೊ ಯಾಕೆ ಎಲ್ಲರೂ ಈ ಥರ ಟಿ ಶರ್ಟು ಅಥವಾ ಇದನ್ನು ಈ ಥರ ಹಾಕ್ಕೊಂಡು ಯೋಗ ಮಾಡ್ತಾರೆ ಅಂತ ಇವಾಗ ಗೊತ್ತಾಯಿತು. ಸೊ ಡ್ರೆಸ್ ಚೇಂಜ್ ಮಾಡಿ ಟಿ ಶರ್ಟ್ ಹಾಕ್ಕೊಂಡು ಇವತ್ತು ಯೋಗಾನ ಮಾಡಿದ್ದೀನಿ. ಅಂದರೆ ಫಸ್ಟ್ ಟೈಮ್ ಸೂರ್ಯ ನಮಸ್ಕಾರ ಮಾಡಿದ್ದೀನಿ. ಅಯ್ಯೋ ಮಲ್ಕೋತಾದ ಪಾಪು. ಮಲ್ಕೋ.
ಬೇಗ ಇಂಪಾರ್ಟೆಂಟ್ ಆಗಿರೋದು ಇದಿಲ್ಲ ಇದೆ. ಈರುಳ್ಳಿ ಯಾಕಾಗ ಒಯ್ತಾ ಇದೆ. ಈರುಳ್ಳಿ ನಾನು ಕುಯ್ತೀನಿ ಕುಡಿ. ನಮ್ಮಮ್ಮ ನೀರು ಬಾಯ್ಲ್ ಮಾಡ್ತಾರೆ. ಸ್ವಲ್ಪ ಇದಾಗಿದ ತಕ್ಷಣ, ಫ್ರೈ ಆಗಿದ ತಕ್ಷಣ ಹಾಕ್ಬೇಕು. ಅಲ್ಲಿ ತಿಂಡಿ ಪ್ರಿಪೇರ್ ಆಗ್ತಾ ಇದೆ. ನಾನು ಸ್ವಲ್ಪ ದ್ರಾಕ್ಷಿ ನೀರು ಕುಡ್ಕೊತೀನಿ. ಯಾಕಂತಂದರೆ ಈ ಥರ ಡಿಟಾಕ್ಸ್ ಡ್ರಿಂಕ್ ತೊಗೊಂಡಾಗ ಮತ್ತು ವಾಕ್ ಮಾಡೋಕ್ಕೆ ಶುರು ಮಾಡಿದಾಗ ಬೇಗ ಹೊಟ್ಟೆ ಹಸಿವಾಗುತ್ತೆ. ಸೊ ಹಾಗಾಗಿ ಏನಾದರೂ ತಿನ್ನಬೇಕು ಅಥವಾ ಕುಡಿತಾ ಇರಬೇಕು. ಮತ್ತೆಲ್ಲ ಆಗಲೇ ಫ್ಲ್ಯಾಕ್ಸ್ ಸೀಡ್ಸ್ ವಾಟರ್ನ ಕುಡಿದೆ. ಇವಾಗ ರೆಸಿನ್ಸ್ ವಾಟರ್. ಮುಂದೆ ಬನ್ನಿ, ಬಿದ್ದಾಗ್ತೀರಾ? ಇವಾಗ ಜಸ್ಟ್ ಒಂದು ವಿಡಿಯೋ ಶೂಟ್ ಮಾಡಿಕೊಂಡೆ ಇನ್ಸ್ಟಾಗ್ರಾಮ್ಗೆ. ಸೊ ಒಂದು ಮೀಶೋಯಿಂದ ಒಂದು ಪ್ರಾಡಕ್ಟ್ ತರಿಸಿದ್ದೆ. ಸೊ ಅದರ ರಿವ್ಯೂ ಮಾಡಿ ಹಾಕಿದ್ದೀನಿ. ಇದೇನೇ ನಾನು ತರಿಸಿದ್ದು. ಆ್ಯಂಡ್ ಆಯಿಲ್ ಡಿಸ್ಪೆನ್ಸರು ಎಷ್ಟು 2ರಿಂದ ಜಸ್ಟ್ 80 ರೂಪೀಸ್ ಅಷ್ಟೇ. ಸೊ ಬೇಕು ಅಂತಂದರೆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನಲ್ಲೇ ಮೆನ್ಷನ್ ಮಾಡಿರ್ತೀನಿ. ಇದು 500 ಅಂದರೆ 1 ಲೀಟರ್ 2ರಿಂದ 500 ml ಅಷ್ಟು ಕೆಪಾಸಿಟಿ ಇದೆ ಇದು ಬಾಟಲ್ಸು. ಸೊ ಈಸಿಯಾಗಿದ್ದು ಕ್ಯಾಪ್ ಓಪನ್ ಮಾಡ್ಬೋದು, ಲಾಕ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಸೊ 2 ಬರುತ್ತೆ. ಒಂದು ತೊಗೊಂಡ್ರೆ ಒಂದು ಫ್ರೀ. ಇನ್ನು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ 2 ಇದೆ. ಸೊ ಬೇಕು ಅಂತಂದರೆ ಕಮೆಂಟಲ್ಲಿ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಕೊಟ್ಟಿರ್ತೀನಿ. ಅವೆರಡು ತರಿಸಿರೋದು. ಓಕೆ, ಇವಾಗ ನನಗೋಸ್ಕರ ಕಾಯ್ತಾ ಇದೆ ಇದು ಡ್ರೈ ಫ್ರೂಟ್ಸ್, ವಾಲ್ನಟ್ಸ್ ಮತ್ತು ಬಾದಾಮಿ ತಿನ್ನೋಣ ಹೋಗಿ. ಪಾಪು ಮಲ್ಕೊಂಡಿದ್ದಾನೆ. ಏನಿವು? ಓ ಮೈ ಗಾಡ್. ಮಾಡಬೇಕು. ನನ್ನ ಫೇವ್ರೆಟ್ ಇದು. ಆ್ಯಂಡ್ ಇದು ಬಂದು ಕುಂಬಳಕಾಯಿ ಬೀಜದಲ್ಲಿ ಮಾಡಿದ್ದು ಫ್ಲವರು. ಎಷ್ಟು ಚೆನ್ನಾಗಿದೆ ನೋಡಿ. ಕಾಲೇಜಲ್ಲಿ ಓದಬೇಕಿದೆ. ಕೊರೋನಾ ಟೈಮಲ್ಲಿ ಮಾಡಿದ್ದು. ಕೊರೋನಾ ಟೈಮಲ್ಲಿ ಅರಳಿದ ಪ್ರತಿಭೆ ಅಂತೀವಲ್ಲ ಹಾಗೆ. ಸೊ ಕಾಲೇಜಲ್ಲಿ ಬಾಟ್ಲು ಬಿದ್ದಿರ್ತಿದ್ವಲ್ಲ, ಅಂದರೆ ಹೋಗ್ಬೇಕಾದ್ರೆ ರೋಡಲ್ಲಿ, ಅದನ್ನೆಲ್ಲ ಎತ್ಕೊಬಂದು ಹಿಂಗೆ ಡೆಕೋರೇಷನ್ ಮಾಡಿ ಇಡ್ತಿದ್ದೆ. ಅದರಲ್ಲಿ ಎಲ್ಲದಕ್ಕಿಂತ ಫೇವ್ರೆಟ್ ಇದಾಗಿತ್ತು. ಸಖತ್ತಾಗಿ ಬಂದೈತೆ ಇದು. ಏನಾದರೂ ಮಾಡ್ಬೋದು, ನಮ್ಮಮ್ಮ ಇಲ್ಲೇ ಅಷ್ಟು ಮಾಡ್ಬೋದು. ಓಕೆ, ಇವ್ಯಾವ ಪ್ಯಾಕೆಟು? ಎಷ್ಟೊಂದು ಪ್ಯಾಕೆಟ್ ವೇಸ್ಟ್ ಮಾಡ್ಬೋದು. ಇದೆಲ್ಲ ಮನೆಗೆ ಪೇಂಟ್ ಹೊಡ್ಸಿದ್ದು ಎಲ್ಲ ಹಂಗಂಗೆ ಐತೆ ಪೇಂಟ್. ಇದು ಸರಳ ಹೊಡೆಯೋದು ಅನ್ಸುತ್ತೆ. ಇದು ಅಷ್ಟೆ. ಇಷ್ಟೊಂದು ಮಿಕ್ಕಾಯ್ತಾ? ಇಷ್ಟೊಂದು ತರಿಸಿದ್ರ? ಒಳಗೆ ಏನೋ ಬಿಟ್ಬಿಟ್ಟವ್ರು ಅನಿಸುತ್ತೆ. ಎಲ್ಲೆಲ್ಲೂ ನಗುವೆ. ವೆಲ್ಕಮ್. ಚಪ್ಲಿ ಸೈಕಲ್ ಹೊಡಿಯೋ ಅಂದರೆ ಸುಮ್ಮನೆ ಸುತ್ತಿಸ್ತಾ ಅವನು. ಅರಿಯಾ ಬಾ.
ಬೀಳ್ತೀಯ. ಸೊ ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಒಂದು ದಿನ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.